ಮೀಟಿಂಗ್ ಮಾಡಿ ಹೇಳಿದ್ದಾರೆ ರಾಸಾಯನಿಕ ಗೊಬ್ಬರಕ್ಕೆ ಯಾವುದೇ ರೀತಿಯಾದ ಸಮಸ್ಯೆ ಆಗ್ಬಾರ್ದು ಅಂತ. ಆ ತರದ ಏನಾದ್ರು ಪರಿಸ್ಥಿತಿ ಇದೆಯಾ ಸರ್? ರಾಸಾಯನಿಕ ಈಗ ಪ್ರಧಾನ ಮಂತ್ರಿಯವ್ರ ಬಾಟ್ನ ಕೇಳಿದೆ ನಾನು. ಈ ಏನು ಕೆಮಿಕಲ್ ಇದೆ ಮತ್ತು ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಎಲ್ಲವೂ ಕೊರತೆ ಆಗುವಂಥ ಸಾಧ್ಯತೆ ಇದೆ. ಆಗದಂಗೆ ನೋಡ್ಕೊಳ್ತಕ್ಕಂಥ ಎಚ್ಚರಿಕೆಯನ್ನು ವಹಿಸಬೇಕು ಅಂತ. ಸಹಜವಾಗಿ ಕಳೆದ ಬಾರಿ ಇದೇ ರೀತಿ ವಾರಿಂದನೂ ಮತ್ತು ಎಕ್ಸ್ಪೋರ್ಟ್ ಇಲ್ಲದೆ ಕಡಿಮೆ ಆಗಿ ಇದಾಗಿತ್ತು. ಮತ್ತು ನಾವು ಈ ರಾಜ್ಯದ ರೈತರಿಗೆ ಏನು ಬೇಕೋ ಅದನ್ನು ನಾವು ಎಚ್ಚರಿಕೆಯಿಂದ ಗಮನದಲ್ಲಿಟ್ಕೊಂಡು ಮುಂಗಾರಿಗೆ ಅವರ ಬೆಳೆಗೆ ಬೇಕಾಗ್ತಕ್ಕಂಥ ಪೆಸ್ಟಿಸೈಡ್ ಇರ್ಬೋದು, ಕೆಮಿಕಲ್ ಇರ್ಬೋದು, ನಾವು ಸಪ್ಲೈ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಏನು ಬರುತ್ತೆ ಅದರ ಆಧಾರದ ಮೇಲೆ ನಾವು ಅಲೋಕೇಶನ್ ಕೊಟ್ಕೊಂಡು ಮಾಡ್ತೀವಿ. ಬಟ್ ನಮಗೆ ಒಂದು ರೈತರಿಗೆ ನಾವು ಈಗಾಗಲೇ 3 ವರ್ಷದಿಂದ ಹೇಳ್ತಾ ಬಂದಿದ್ದೀವಿ, ಒಂದಷ್ಟು ಈ ಕೆಮಿಕಲ್ನ ಕಡಿಮೆ ಮಾಡಿದ್ರೆ ಎಲ್ಲ ದೃಷ್ಟಿಯಿಂದ ಒಳ್ಳೆಯದು. ಮಣ್ಣಿನ ಆರೋಗ್ಯ ಹೆಚ್ಚಾಗುತ್ತೆ, ಇಳುವರಿನೂ ಸಹ ಮುಂದಿನ ದಿನಗಳಲ್ಲಿ ಅದು ಬರುತ್ತೆ ಮತ್ತು ಜನರು ಉಪಯೋಗಿಸೋ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಮತ್ತು ಇಲ್ಲಿ ಮೇಜರ್ ಆಗಿ ನಮ್ಮ ಸಂಘಟನೆಗಳು, ರೈತ ಸಂಘಟನೆಗಳು ಮತ್ತು ಅಪೋಸಿಷನ್ ಇರ್ಬೋದು, ನಮ್ಮ ಶಾಸಕರು ಇರ್ಬೋದು, ಜನರಿಗೆ ಸೂಕ್ತವಾದಂಥ ಮಾಹಿತಿಯನ್ನು ಕೊಟ್ಕೊಂಡು ಹೋದರೆ ಸ್ವಲ್ಪ ಅದು ನಾವು ಇದೇ ಸಂದರ್ಭದಲ್ಲಿ ಈ ಕೊರತೆ ಏನಿದೆ, ಎಕ್ಸ್ಪೋರ್ಟ್ ಕೊರತೆ ಏನಿದೆ, ಇಂಪೋರ್ಟ್ ಮಾಡಿಕೊಡ್ತಕ್ಕಂಥದ್ದು ಏನು ಕೊರತೆ ಇದೆ, ಆ ಕೊರತೆಯನ್ನು ಒಂದು ಸಂದರ್ಭದಲ್ಲಿ ನಾವು ರೈತರಿಗೂ ಸಹ ಸಾವಯವ ಪದ್ಧತಿಯನ್ನು, ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಕ್ಕಂಥದ್ದನ್ನು, ಇದನ್ನೆಲ್ಲ ಒಂದು ಸ್ವಲ್ಪ ಜನರಿಗೆ ಸ್ವಲ್ಪ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಒಳ್ಳೆಯದು. ಬಟ್ ಆದರೆ ಈಗ ಮುಂಗಾರಿಗೆ ಏನು ಬೇಕೋ ಅದನ್ನು ತೊಂದರೆ ಆಗದಂಗೆ ನೋಡ್ತೀವಿ.